ಮೂರನೇ ತರಗತಿ ಕನ್ನಡ ಪಾಠ 14 ರಾಜನ ಸುಪ್ರಭಾತ ಪದ್ಯದ ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಮುಂಜಾನೆ ಕೂಗುವುದು ಏನು? ಉತ್ತರ: ಮುಂಜಾನೆ ಕೂಗುವುದು ಕೋಳಿ. ಉತ್ತರ ಮತ್ತೊಮ್ಮೆ: ಮುಂಜಾನೆ ಕೂಗುವುದು ಕೋಳಿ. ಪ್ರಶ್ನೆ 2. ಯಾವುದಕ್ಕೆ ಸಾಕಿನ್ನ ಬೇಕು? ಉತ್ತರ: ಸುಖ ನಿದ್ದೆಗೆ ಸಾಕಿನ್ನ ಬೇಕು. ಉತ್ತರ: ಸುಖ ನಿದ್ದೆಗೆ ಸಾಕಿನ್ನ ಬೇಕು. ಪ್ರಶ್ನೆ 3. ರಾಜ ಪಾಠ ಪುಸ್ತಕ ತೆಗೆದು ಏನು ಮಾಡಬೇಕು? ಉತ್ತರ: ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು. ಉತ್ತರ: ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು. ಪ್ರಶ್ನೆ 4. ಚೆನ್ನಾಗಿ ಮಿಂದು ಏನನ್ನು ತೊಟ್ಟು ಬರಬೇಕು? ಉತ್ತರ: ಚೆನ್ನಾಗಿ ಮಿಂದು ಸಮವಸ್ತ್ರ ತೊಟ್ಟು ಬರಬೇಕು. ಉತ್ತರ: ಚೆನ್ನಾಗಿ ಮಿಂದು ಸಮವಸ್ತ್ರ ತೊಟ್ಟು ಬರಬೇಕು. ಪ್ರಶ್ನೆ 5. ರಾಜ ಯಾವ ಕಡೆ ಹೆಜ್ಜೆ ಇಡಬೇಕು? ಉತ್ತರ: ರಾಜ ಶಾಲೆ ಕಡೆ ಹೆಜ್ಜೆ ಇಡಬೇಕು. ಉತ್ತರ: ರಾಜ ಶಾಲೆ ಕಡೆ ಹೆಜ್ಜೆ ಇಡಬೇಕು. ಪ್ರಶ್ನೆ 6. ಶಾಲೆಗೆ ಯಾವ ವಾರ ರಜೆ ಇದೆ? ಉತ್ತರ: ಶಾಲೆಗೆ ಭಾನುವಾರ ರಜೆ ಇದೆ. ಉತ್ತರ: ಶಾಲೆಗೆ ಭಾನುವಾರ ರಜೆ ಇದೆ. ಮುಖ್ಯ ಪ್ರಶ್ನೆ 2. ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ. 1. ಮುಂಗೋಳಿ ಕೂಗುವುದು ಡ್ಯಾಸ್ ಮೂಡುವುದು. ಉತ್ತರ: ಮುಂಬೆಳಕು. 2. ಕಣ್ಣು ಡ್ಯಾಸ್ ರಾಜ ನಮ್ಮ ರಾಜ. ಉತ್ತರ: ತೆರೆದುಕೋ. ಕಣ್ಣುಗಳು ತೆರೆದುಕೋ ರಾಜ ನಮ್ಮ ರಾಜ. 3. ಚೆನ್ನಾಗಿ ಮಿಂದು ಬಾ ಡ್ಯಾಸ್ ತೊಟ್ಟು ಬಾ. ಉತ್ತರ: ಸಮವಸ್ತ್ರ. ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಬಾ. 4. ಡ್ಯಾಸ್ ಹೆಜ್ಜೆ ಇಡು ರಾಜ ನಮ್ಮ ರಾಜ. ಉತ್ತರ: ಶಾಲೆ ಕಡೆ. ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ರಾಜ. 5. ವಾರಕ್ಕೆ ಒಂದೇ ಡ್ಯಾಸ್ ಕಣ. ಉತ್ತರ: ರವಿವಾರ. ವಾರಕ್ಕೆ ಒಂದೇ ರವಿವಾರ ಕಣ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಇಲ್ಲಿ ನೀಡಿರುವ ಶಬ್ದಗಳಿಗೆ ಮಾದರಿಯಂತೆ ಬರೆ. ಮಾದರಿ: ಕಣ್ಣು ಕಣ್ಣುಗಳು. ಅದೇ ರೀತಿ 1. ಪುಸ್ತಕ ಪುಸ್ತಕಗಳು. 2. ಶಾಲೆ ಶಾಲೆಗಳು. 3. ಶೂ ಶೂಗಳು. 4. ಚೀಲ ಚೀಲಗಳು. ಮಕ್ಕಳೇ, ಸಾಮರ್ಥ್ಯಾಧಾರಿತ ಚಟುವಟಿಕೆಯಲ್ಲಿ ಮುಖ್ಯ ಪ್ರಶ್ನೆ 2. ಕೆಳಗೆ ನೀಡಿರುವ ವಸ್ತುಗಳ ಬಗ್ಗೆ 2 ವಾಕ್ಯಗಳನ್ನು ಬರೆ. 1. ಬೆಳಕು: ಹಗಲಿನಲ್ಲಿ ಸೂರ್ಯನಿಂದ ಉತ್ತಮ ಬೆಳಕು ಪಡೆಯುತ್ತೇವೆ. ಬೆಳಕು: ನಾವು ರಾತ್ರಿಯ ವೇಳೆ ವಿದ್ಯುತ್ ದೀಪಗಳಿಂದ ಬೆಳಕು ಪಡೆಯುತ್ತೇವೆ. 2. ತೊಳೆ: ನಾವು ಹಣ್ಣುಗಳನ್ನು ತೊಳೆದು ತಿನ್ನಬೇಕು. ತೊಳೆ: ನಾವು ಊಟ ಮಾಡುವ ಮೊದಲು ಚೆನ್ನಾಗಿ ಕೈ ತೊಳೆಯಬೇಕು. 3. ಹೆಜ್ಜೆ: ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾರೆ. ಹೆಜ್ಜೆ: ನಾವು ಬರೀ ಕಾಲಿನಲ್ಲಿ ರಸ್ತೆಗಳಲ್ಲಿ ನಡೆಯುವಾಗ ನೋಡಿಕೊಂಡು ಹೆಜ್ಜೆ ಇಡಬೇಕು. ಸಾಮರ್ಥ್ಯಾಧಾರಿತ ಚಟುವಟಿಕೆಯಲ್ಲಿ ಮುಖ್ಯ ಪ್ರಶ್ನೆ 3 ಗಮನಿಸೋಣ ಮಕ್ಕಳೇ. ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸಿ. ನೀಡಿರುವ ಚಿತ್ರ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯಗಳು ಈ ರೀತಿಯಾಗಿವೆ, ಗಮನಿಸಿ. ಚಿತ್ರದಲ್ಲಿ ಸೂರ್ಯೋದಯವು ಪರ್ವತದ ಅಂಚಿನಿಂದ ಇಲ್ಲಿ ಸುಂದರ ದೃಶ್ಯವಾಗಿ ಕಾಣುತ್ತಿದೆ. ಚಿತ್ರದಲ್ಲಿ ಆಕಾಶವು ಹಳದಿ, ಕೆಂಪು, ನೀಲಿ ಬಣ್ಣದಿಂದ ಕೂಡಿದೆ. ಚಿತ್ರದಲ್ಲಿ ಪರ್ವತವು ಗಿಡ ಮರಗಳಿಂದ, ಹಸಿರು ಹುಲ್ಲು ಹಾಗೂ ಹೂಗಳಿಂದ ತುಂಬಿ ಅದ್ಭುತವಾಗಿ ಕಾಣುತ್ತಿದೆ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು. ಮಾದರಿ: ರಾಜ ಕೈಕಾಲು ತೊಳೆಯುವನು. ಲಿಂಗಸೂಚಕ ಪದಗಳನ್ನು ಬದಲಾಯಿಸಿದಾಗ ರಾಣಿ ಕೈಕಾಲು ತೊಳೆಯುವಳು. ಅದೇ ರೀತಿ 1. ಬಾಲಕ ಕಣ್ಣು ತೆರೆಯುವನು. ಬಾಲಕಿ ಕಣ್ಣು ತೆರೆಯುವಳು. 2. ಗೆಳೆಯ ಸಮವಸ್ತ್ರ ತೊಡುವನು. ಗೆಳತಿ ಸಮವಸ್ತ್ರ ತೊಡುವಳು. 3. ಅವನು ಚೀಲ ಎತ್ತಿಕೊಂಡನು. ಅವಳು ಚೀಲ ಎತ್ತಿಕೊಂಡಳು. 4. ಅಣ್ಣ ಶಾಲೆಗೆ ಹೋದನು. ಅಕ್ಕ ಶಾಲೆಗೆ ಹೋದಳು. ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಪದಗಳನ್ನು ಹೊಂದಿಸಿ ಬರೆ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಮುಂಗೋಳಿ ಕೂಗುವುದು. ಸ್ವಪ್ನಕ್ಕೆ ಬಾಯ್ ಎನ್ನು. ಸಮವಸ್ತ್ರ ತೊಟ್ಟು ಬಾ. ಶಾಲೆ ಕಡೆಗೆ ಹೆಜ್ಜೆ ಇಡು. ಇವತ್ತು ರವಿವಾರ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2.
ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ. ಮಾದರಿ: ಮೂಡು, ಮಾಡು, ಆಡು, ಕಾಡು, ತೊಳೆ, ಕೊಳೆ, ಬೆಳೆ, ಮಳೆ, ತಿಂಡಿ, ಬಂಡಿ, ಗುಂಡಿ, ಗಿಂಡಿ, ಮಿಂಡು, ಸಂದು, ನಿಂಡು, ಬಂದು, ರಜ, ಮಜ, ವಜ, ಸಜ. ಮುಖ್ಯ ಪ್ರಶ್ನೆ 3. ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆ. ಮಾದರಿ: ಚಾಪೆಯಿಂದ ಪ್ಲಸ್ ಎದ್ದೇಳು, ಜೋಡಿಸಿ ಬರೆದಾಗ ಚಾಪೆಯಿಂದೆದ್ದೇಳು. ಹೆಜ್ಜೆ ಪ್ಲಸ್ ಇಡು, ಜೋಡಿಸಿ ಬರೆದಾಗ ಹೆಜ್ಜೆ ಇಡು. ನಿಜ ಪ್ಲಸ್ ಅಂದ್ರೆ, ಜೋಡಿಸಿ ಬರೆದಾಗ ನಿಜವಂದ್ರೆ. ನಿನ್ನಿಗೆ ಪ್ಲಸ್ ಆಯಿತು, ಜೋಡಿಸಿ ಬರೆದಾಗ ನಿನ್ನಿಗಾಯಿತು. ಮಕ್ಕಳೇ, ರಾಜನ ಸುಪ್ರಭಾತ ಪದ್ಯದ ಕೆಲವು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಗಮನಿಸೋಣ. ಪದಗಳ ಅರ್ಥ: ಮೂಡು, ಹುಟ್ಟು ಅಥವಾ ಉದಯಿಸು, ಸ್ವಪ್ನ, ಕನಸು, ಕಣ್ಣು, ನಯನ ಅಥವಾ ನೇತ್ರ, ಪುಸ್ತಕ, ಹೊತ್ತಿಗೆ, ಮಿಂಡು, ಸ್ನಾನ ಮಾಡಿ, ತೊಟ್ಟು, ಧರಿಸಿ, ಇವತ್ತು, ಈ ದಿನ, ರವಿವಾರ, ಭಾನುವಾರ. ಟಿಪ್ಪಣಿ: ಮುಂಗೋಳಿ, ಮುಂಜಾವದಲ್ಲಿ ಕೂಗುವ ಕೋಳಿ. ಮುಂಬೆಳಕು, ಮುಂಜಾನೆಯ ಬೆಳಕು.